ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಜಸ್ಟ್ ಬಾರ್ಡರ್ 2 ಮೂವಿ ನೋಡಿ ಬಂದೆ. ಸೊ ತಲೆ ಎಲ್ಲ ಕೆಟ್ಟೋಯ್ತು. ಈ ವಿಡಿಯೋನ ಎಂಡ್ವರೆಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕಂತೇಳಿ. ಬಿಕಾಸ್ ಬಾರ್ಡರ್ 2 ಮೂವಿನಲ್ಲಿ 100 ಗ್ರಾಮ್ಸ್ ಕಂಟೆಂಟ್ ಇದ್ರೆ 1000 ಗ್ರಾಮ್ಸ್ ಕ್ರಿಂಜ್. ಸೊ ನೋಡಕ್ಕೆ ಆಗಲ್ಲ, ಸಖತ್ತಾಗಿ ಬೇಜಾರಾಯ್ತು. ಇನ್ನೊಂದೇನಂದ್ರೆ ಇದೇನೋ ಚೆನ್ನಾಗಿದೆ ಸೀನ್ ಅನ್ನೋಷ್ಟರಲ್ಲಿ ಅದನ್ನ ಲ್ಯಾಗ್ ಮಾಡಿ 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 ಬೋರ್ ತರ್ಸುತ್ತೆ ಮೂವಿ. ಇನ್ನೊಂದೇನಂದ್ರೆ ದರಿದ್ರವಾದ ಡೈಲಾಗ್ಸ್. ಆ ಡೈಲಾಗ್ಸ್ ಮಾತ್ರ ಕೇಳಕ್ಕೆ ಆಗೋದಿಲ್ಲ. ಆ ಡೈಲಾಗ್ಸ್ ಇಂದಾನೆ ಸರ್ವನಾಶ ಆಗಿತ್ತು. ಅದು ಕೂಡ ಡೈಲಾಗ್ಸ್ ಇಷ್ಟಿಷ್ಟು ಉದ್ದ ಡೈಲಾಗ್ಸ್. ಸೊ ತಲೆ ಅಂತೂ ಕೆಟ್ಟೋಗೈತು. ಇನ್ನೊಂದೇನಂದ್ರೆ ಪಾಸಿಟಿವ್ ಏನಂದ್ರೆ ಈ ಮೂವಿನಲ್ಲಿ ವರುಣ್ ಧವನ್ ಕ್ಯಾರೆಕ್ಟರ್ ಲವ್ ಸ್ಟೋರಿ ಅದು ಸ್ವಲ್ಪ ಚೆನ್ನಾಗಿ ಸಖತ್ತಾಗಿ ತೋರಿಸಿದಾನೆ. ಸೊ ಅದು ಬಿಟ್ಟು ಇನ್ನ ವರ್ಸ್ಟ್ ಸೆಕೆಂಡ್ ಹಾಫ್ ನಲ್ಲಿ 2 ಎಮೋಷನ್ ಸೀನ್ಸ್. ಸೊ ಅದು ಮಾತ್ರ ಸಖತ್ತಾಗಿ ವರ್ಕೌಟ್ ಆಗಿದೆ. ಇನ್ನೊಂದೇನಂದ್ರೆ ಇನ್ನ ಲೆಟರ್ ಸೀನ್ ಇರುತ್ತೆ. ಸೊ ಅದು ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅದು ಚೆನ್ನಾಗಿ ಒಂಥರ ಪ್ರೆಸೆಂಟೇಶನ್ ಕೂಡ ಚೆನ್ನಾಗಿದೆ, ಒಂಥರ ಎಮೋಷನ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಇನ್ನೊಂದೇನಂದ್ರೆ ಕೆಲವೊಂದು ಡೈಲಾಗ್ಸ್ ಚೆನ್ನಾಗಿದ್ದಾವೆ. ಅದು ಬಿಟ್ಟು ಉದ್ದುದ್ದ ಡೈಲಾಗ್ಸ್ ಮಾತ್ರ ವರ್ಸ್ಟ್ ಅಂದ್ರೆ ವರ್ಸ್ಟ್. ಇನ್ನೊಂದೇನಂದ್ರೆ ಟೆಕ್ನಿಕಲ್ ಆಗಿ ಮಾತ್ರ ವರ್ಸ್ಟ್. ಆ ಲೈಟಿಂಗು, ಆ ಸಿನಿಮಾಟೋಗ್ರಫಿ, ಸೊ ವರ್ಸ್ಟ್ ಅಂದ್ರೆ ವರ್ಸ್ಟ್, ನೋಡಕ್ಕೆ ಆಗೋದಿಲ್ಲ. ಆಕ್ಷನ್ ಸೀಕ್ವೆನ್ಸ್ ಸ್ವಲ್ಪ ಇದೆ. ಅದಾದ್ಮೇಲೆ CGI ವಿಜುವಲ್ಸ್ ಮಾತ್ರ ಒಂಥರ ಎಲ್ಲ ನಾವು ಓಡೋಗ್ಬಿಡಮ, ಥಿಯೇಟರ್ ಇಂದ ಓಡೋಗ್ಬಿಡಮ ಅಂತ ಅನ್ಸುತ್ತೆ. ಸೊ ಅಷ್ಟು ವರ್ಸ್ಟ್. ಸಪೋಸ್ ನಾವೇನೋ ಒಂದು ಸಬ್ಜೆಕ್ಟ್ ಕೇಳ್ತಿರ್ತೀವಿ ಸ್ಕೂಲಲ್ಲಿ, ಬೋರ್ ಅನ್ಸಿದ್ರೆ ಸೊ ನಮ್ಗೆಲ್ಲ ನಾವು ಓಡೋಗ್ಬಿಡಮ ಅನ್ಸತ್ತಲ್ಲ, ಆ ರೀತಿ ಅನ್ಸ್ತಾ ಇತ್ತು. ಸೊ ಸೇಮ್ ಮೂಮೆಂಟ್ ನನಗ್ ಕೂಡ ಥಿಯೇಟರ್ ನಲ್ಲಿ ಹಂಗ ಅನ್ಸಿದ್ದು. ಆ ಮೂಮೆಂಟ್ ನಲ್ಲಿ ಚೆನ್ನಾಗಿರೋ ಸೀನ್ ಬೀಳುತ್ತೆ, ಬಟ್ ಅದನ್ನ ಲ್ಯಾಗ್ ಮಾಡ್ತಾನೆ ಸ್ವಲ್ಪ ಬೋರ್ ತರಿಸ್ಬಿಡ್ತಾರೆ. ಸೊ ಅದೊಂದೇ ಮೈನಸ್ ಪಾಯಿಂಟ್. ಇನ್ನೊಂದೇನಂದ್ರೆ ಈ ಮೂವಿನಲ್ಲಿ 3 ಮೇನ್ ಕ್ಯಾರೆಕ್ಟರ್ಸ್ ಅನ್ನ ಚೆನ್ನಾಗಿ ಪೋರ್ಟ್ರೇ ಮಾಡ್ತಾರ. ಆ 3 ಮೇನ್ ಕ್ಯಾರೆಕ್ಟರ್ಸ್ ಗೆ ಸೆಪರೇಟ್ ಬ್ಯಾಕ್ ಸ್ಟೋರೀಸ್ ಇಟ್ಟಿರ್ತಾನ, ಮತ್ತೆ ಸೆಪರೇಟ್ ಲವ್ ಸ್ಟೋರೀಸ್, ಮತ್ತೆ ಸೆಪರೇಟ್ ಸಾಂಗ್ಸ್. ಸೊ ಇವ್ರೆಲ್ಲ ಕಲ್ತು ಮತ್ತೆ ಸೆಪರೇಟ್ ಒಂದು ಸಾಂಗ್ ಎಲ್ರು ಕಲ್ತು, ಅದಾದ್ಮೇಲೆ ಒಂದು ಆಕ್ಷನ್ ಸೀನ್, ಅದಾದ್ಮೇಲೆ ಎಲ್ರು ಸಾಯ್ತಾರೆ. ಯಪ್ಪಾ, ಎಲ್ಲ ನಾವು ಓಡೋಗ್ಬಿಡಮ ಅನ್ಸ್ಬಿಡ್ತು. ನನಗಂತೂ ದೇವ್ರೆ ಎದಕ್ ಬಂದಿನಿ, ಟೈಮ್ ವೇಸ್ಟ್ ಅನ್ಸ್ಬಿಡ್ತು. ಯಾಕಂದ್ರೆ ಅಷ್ಟು ಲ್ಯಾಗಿಂಗ್, ಆ ಲ್ಯಾಗಿಂಗ್ ಇಂದಾನೇ ನನಗೆ ತಲೆನೋವು ಬಂದ್ಬಿಡ್ತು. ಸೊ ಜಂಡು ಬಾಂಬ್ ತಗೊಂಡೋಗಿದ್ರೆ ಜಂಡು ಬಾಂಬ್ ಹಚ್ಕೊಂಡು ಮಲ್ಕೊಂಬಿಡಮ ಅನ್ಸಿತ್ತು, ಆ ರೀತಿ ಅನ್ಸಿತ್ತು. ಇನ್ನೊಂದೇನಂದ್ರೆ ಮೂವಿ ಸ್ಲೋ ಆಗಿರುತ್ತೆ. ಸೊ ಅದರಲ್ಲಿ ಡೈಲಾಗ್ಸ್ ಕೂಡ ಮತ್ತೆ ಉದ್ದ ಡೈಲಾಗ್ಸ್, ಪರ್ಫಾರ್ಮೆನ್ಸ್, ಸಾಂಗ್ಸ್ ಚೆನ್ನಾಗೇ ಇರೋದಿಲ್ಲ. ಮೂವಿ ಲೆಂತ್ ಬಂದು 3 hours 20 minutes. ಸೊ ಅದರಲ್ಲಿ ಆಕ್ಷನ್ ಸೀಕ್ವೆನ್ಸ್ ಬಂದು 30 minutes. ಸೊ ಅದು ಮಾತ್ರ ಅದು ಆ ಕಡೆ ಕಂಪಾರಿಸನ್ ಇಲ್ಲ. 30 minutes ಆಕ್ಷನ್ ಸೀಕ್ವೆನ್ಸ್ ಆದ್ಮೇಲೆ ಇನ್ನು ವರ್ಸ್ಟ್ ಅಂದ್ರೆ ವರ್ಸ್ಟ್. ಆ ಡೈಲಾಗ್ಸ್, ಆ ಲ್ಯಾಗಿಂಗ್ ಮಾತ್ರ ವರ್ಸ್ಟ್ ಅಂದ್ರೆ ವರ್ಸ್ಟ್. ಸೊ ನೀವೇನಾದ್ರೂ ಈ ಮೂವಿಗೆ ಹೋಗೋಣ ಅನ್ನೋದು ಫಿಕ್ಸ್ ಆದ್ರೆ ಸೊ ಮನೇಲೆ ಕೂತ್ರೆ ಬೆಟರ್. ಇಲ್ಲ ಅಂದ್ರೆ 3 hours 20 minutes ತಲೆ ಒಳಗಡೆ ಮೆದುಳು ಇರುತ್ತಲ್ಲ ಅದನ್ನ ಹೊರಗ್ ತೆಗೆದು ಕೈಯಾಗಿ ಇಟ್ಬಿಡ್ತಾರ. ಹಂಗೈತೆ. ಹುಚ್ಚಿಗೆ ಹೋದ್ರೆ ನೀವು ನೆನ್ಸ್ಕೊಂತೀರಿ, ಹಂಗೈತೆ ಮೂವಿ ಮಾತ್ರ. ಸೊ ಆ ಡೈಲಾಗ್ಸ್, ಆ ಲ್ಯಾಗಿಂಗ್ ಮಾತ್ರ ಸಖತ್ತಾಗಿ ವರ್ಸ್ಟ್ ಅನ್ಸ್ತು. ನನಗ್ ಮಾತ್ರ ಏನೋ ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ದೆ ಇಂಡಿಯಾ ಪಾಕ್ ವಾರ್ ಅಂತೇಳಿ, ಬಟ್ ಅದು ಎಲ್ಲಿ ಕ್ಲಿಕ್ಕೇ ಆಗಿಲ್ಲ. ಸೊ ನಿಮ್ಗೇನಾದ್ರೂ ಆ ರೀತಿ ಹೋಗ್ಬೇಕಂತ ಫೀಲಿಂಗ್ ಇದ್ರೆ ಅದನ್ನ ಇಲ್ಲೇ ಸೈಡ್ ಇಡೋದು ಬೆಟರ್. ಇಲ್ಲ ಅಂದ್ರೆ ಥಿಯೇಟರ್ ನಲ್ಲಿ ಹೊಡೆದ್ರೆ ಮೆದುಳು ಅವರೇ ಸೈಡ್ ಇಡ್ತಾರ, ಆಮೇಲೆ ಪಾರ್ಟ್ಸ್ ಎಲ್ಲ ಹೊರಗಡೆ ಹೋಗ್ಬಿಡ್ತಾರ. ಹಂಗ್ ಮಾಡುತ್ತೆ ಅದು ಫಿಲಿಮು. ಸೊ ಬೆಟರ್ ಡೋಂಟ್ ಗೋ, ನನ್ ಪರ್ಸನಲ್ ಸಜೆಷನ್. ಯಾಕಂದ್ರೆ ನೀವು ನಮ್ಮ ಆಡಿಯನ್ಸ್. ಸೊ ಓಪನ್ಲಿ ಹೇಳಕತ್ತೀನಿ. ಸೊ ಮೂವಿಗೆ ಹೋದ್ರೆ ನೀವು ಸತ್ರಿ ಅಷ್ಟೇ.